ಇವತ್ತೊಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗಿದ್ದು. ಏನಪ್ಪ ಅಂತಂದರೆ ವರ್ಕಿಂಗ್ ಫಾರ್ ಫ್ಯೂಚರ್ ಅಂತಾರಲ್ಲ ಹಾಗೆ. ಒಂದು 100 ನಲ್ಯಾಣಿ ಗೋಲ್ಡ್ ಏಲಕ್ಕಿ ಮತ್ತು ಒಂದು 50 ಏಲಕ್ಕಿ ಹಿಂದ್ಗಡೆ ಇದೆ, ಒಂದು 50 ಜಾಯಿಕಾಯಿ ಗಿಡನೂ ತೊಗೊಂಬಂದಿದ್ದೀವಿ. ಸೊ ಇದು ಬಂದು ನಮ್ಮ ಜನ್ರೇಷನ್ ಅಲ್ದಿರ ನೆಕ್ಸ್ಟ್ ಜನ್ರೇಷನ್ಗೂ ಆಗುತ್ತೆ. ಇದೂ ಜಾಯಿಕಾಯಿ ಗಿಡಗಳು. ಇದೇನು ಗಿಡ ರೀ? ಮತ್ತು ಅದೇನೋ ಫಾಡರ್ ಗಿಡ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ನೋಡಬೇಕು, ಚೆಕ್ ಮಾಡೋಣ. ಅದೇನೋ ಛಾಯಾ ಅಂತಾರಲ್ಲ ಅದು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಹಲಸು ತಗೊಂಡಿದ್ದೀರಲ್ಲ? ಹಲಸು ಆ ಕಡೆ ಇದೆ, ಇಲ್ಲಿದೆಯಲ್ಲ ಹಲಸು. ಬೆಳಗ್ಗೆ ಒಂದು ಸ್ವಲ್ಪ ಬೆಳಕಲ್ಲೊಂದು ಅಂತಿದೆ. ಈ ಕಾರೇ ಹಿಡಿಸದೆ ಅಷ್ಟು ತುಂಬ್ಕ ಬಂದ್ಬಿಟ್ಟವ್ರೆ ಗಿಡಗಳನ್ನ. 50 ಜಾಯಿಕಾಯಿ ಗಿಡ, 100 ಏಲಕ್ಕಿ, ಮತ್ತು ಒಂದು 5 ಹಲಸು, ಒಂದು ಚಕ್ಕೆ, ಒಂದು ಲವಂಗ, ಇಷ್ಟು ಗಿಡಗಳು ತಗೊಂಬಂದಿದ್ದೀವಿ. ಇವತ್ತು ಪರ್ಚೇಸಿಂಗ್ ಡೇ. ಇವತ್ತು ಎಷ್ಟು ಡೇಟು? 25 ಆಗಸ್ಟು, ಅಲ್ಲ ಸಾರಿ ಜುಲೈಯಲ್ಲಿ. ಮತ್ತೆ ಇದು ಮಳೆಗಾಲ ಹೋಯ್ತಂದ್ರೆ ಇವೆಲ್ಲನೂ ಇವೆಲ್ಲ ಶೇಡ್ ಲವಿಂಗ್ ಪ್ಲಾಂಟ್ಸು. ಈ ಮಳೆಗಾಲದಲ್ಲಿ ನೆಟ್ಬಿಟ್ರೆ ಮಳೆಗಾಲದಲ್ಲಿ ನೆಟ್ಟರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ತಗೊಂಬಂದು ಹಾಕ್ತಾಯಿದ್ದೀವಿ. ಸೊ ಕೆಲಸ ನಮ್ಮದು. ಏಲಕ್ಕಿ ಚೆನ್ನಾಗಿ ಬಂದದ, ನೋಡಿದೆ ನಾನು. ಎಲ್ಲ ಕಡೆ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ಅವಾಗವಾಗ. ನಾವು JKVKಯಲ್ಲಿ ಒಂದು 10-15 ಏಲಕ್ಕಿ ತೊಗೊಂಬಂದಿದ್ದು. 5 ಸೇಮ್ ನಲ್ಯಾಣಿ ಗೋಲ್ಡು, ಮತ್ತು 10 ಏನೋ ನಾಟಿ ವೆರೈಟಿ ಅಂತ ಹೇಳಿದ್ರು, ಮತ್ತು ಇನ್ನೊಂದು 100 ಹಾಕೋಣ ಅಂತ. ಸೊ ಅಡಿಕೆ ಮಧ್ಯೆ ಹಾಕ್ತಾಯಿದ್ದೀವಿ. ಆಲ್ರೆಡಿ ತುಂಬ ಶೇಡ್ ಇದೆ, ಶೇಡ್ ಇರೋ ಜಾಗದಲ್ಲಿ ಅಷ್ಟೇ ಹಾಕೋದು. ಯಾಕೆಂದರೆ ನಿಮಗೆ ಜಾಯಿಕಾಯಿ ಬಂದು ಅಟ್ಲೀಸ್ಟ್ ಒಂದು 20-30% ಶೇಡ್ ಬೇಕಂತಾರೆ, ಇಲ್ಲಾಂದರೆ ಗಿಡನೇ ಇರೋದಿಲ್ಲ. ನಾವು ಏಲಕ್ಕಿ ಮತ್ತು ಅಗಸೆ ಇರೋದ್ರಿಂದ ಅಗಸೆನೂ ಇವಾಗ ಒಂದು 10-12 ಅಡಿಗೆ ಕಟ್ ಮಾಡಿಬಿಡ್ತೀವಿ, ಸುಳಿ ಹೊಡಿತೀವಿ. ಸೊ ನಮಗೂ 1-2 ತಿಂಗಳಲ್ಲಿ ಮತ್ತೆ ಈ ಥರ ನಿಮ್ಗೆ ನೋಡಿ ಎಷ್ಟು ಬ್ರಾಂಚಸ್ ಕಾಣಿಸುತ್ತೆ, ಈ ರೀತಿ ಬಂದ್ಬಿಡುತ್ತೆ. ನಿಮಗೆ ಕೆಳಗಡೆ ಇರೋ ಬ್ರಾಂಚ್ ಎಲ್ಲ ಹಸು ಕೊಟ್ಟೆ, ಕೆಳಗಡೆ ಫುಲ್ ಎಲ್ಲ ಇಲ್ಲೆಲ್ಲ ಕಟ್ ಮಾಡಿದೆ. ನಿಮಗೆ ಇದು ಒಳ್ಳೆ ಫಾಡರ್ ಕೂಡ. ನೀವು ಹಸು ಕುರಿ ಏನಾದರೂ ಸಾಕ್ತೀರಾ ಅಂತಂದರೆ ಕ್ವಿಕ್ ಫಾಡರು. ಮತ್ತು ಹಸು ತುಂಬ ಚೆನ್ನಾಗಿ ಸಿಗುತ್ತೆ, ಮತ್ತು ನಿಮಗೆ ಮಿಲ್ಕ್ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ. ಸೊ ವರ್ಕಿಂಗ್ ಟುವರ್ಡ್ಸ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ. ಓಕೆ, ಥ್ಯಾಂಕ್ ಯು.